2004ರಿಂದ 2014ರವರೆಗೂ ಈ ದೇಶದೊಳಗ UPI ಸರ್ಕಾರ ಇತ್ತು. 2004ರಿಂದ 2009 ತನ ಏನೂ ಸಮಸ್ಯೆ ಇರಲಿಲ್ಲ. 2009ರಿಂದ 2014 ತನ ಏನಾಯ್ತು ಅನ್ನೋದು ದೇಶದ ಜನತೆ ಎಲ್ಲರೂ ನೋಡ್ಯಾರ. 2014ರಿಂದ 2019, 2019ರಿಂದ 2024 ತನ ಯಾವ ಸರ್ಕಾರ ದೇಶದೊಳಗ ಆಡಳಿತ ಐತ ಅನ್ನೋದನ್ನು ಜನರಿಗೆ ಗೊತ್ತು. ಒಂದು ಸ್ಪಷ್ಟವಾಗಿ ಇಲ್ಲಿ ಒಂದು ಭವಿಷ್ಯದ ಚಿತ್ರಣ ಏನ್ ಕಾಣಕತ್ತೈತಪ್ಪ ಅಂತಂದ್ರ 2024ರಿಂದ 2029ರವರೆಗೂ ಈಗ ಇರೋ ಸರ್ಕಾರದ ಯಾವ್ದಾದ್ರು ಹಗರಣಗಳು ಆಗ್ಯಾವು ಅಂತ ಹೇಳಿ ಬಯಲಿಗೆ ಏನಾದ್ರು ಬಂದ್ರ 2009ರಿಂದ 2014 ತನ ಎಷ್ಟು ಹಗರಣಗಳು ಆಗಿದ್ವಲ್ಲ ಆ ಹಗರಣಗಳು ಈ ಹಗರಣಗಳ ಮುಂದ ಏನೂ ಅಲ್ಲ. 2009ರಿಂದ 2014 ಆಗಿರೋ ಹಗರಣಗಳು ಗಿಡದ ಕೊಲ್ಲಿ ಮುರಿದಂಗ, ತಪ್ಪಲು ಕಟ್ ಮಾಡ್ದಂಗ, ಬಿಟ್ರಪ್ಪ ಅಂದ್ರೆ ಇನ್ನ ಚಿಗಿತೇತೋ ಏನೋ ಅನ್ನೋವಂಗ, ಹಳೆ ಗ್ವಾಡ್ ಇದ್ದಂಗ, ಕೊಳತಿರೋ ಗ್ವಾಡ್ ಇದ್ದಂಗ 1 ಫೀಟ್ 2 ಫೀಟ್ 4 ಫೀಟ್ ಕಟ್ ಮಾಡಿ ತೆಗದ್ರ ಹೊಳ್ಳಿ ಮತ್ತೆ ಕಟ್ಟಬಹುದು ಅಂದಂಗ. ಆದ್ರ ದೇಶದ ಜನತೆ ಏನು ಬರೆದು ಇಟ್ಕೋಬಹುದು ಈಗ ಅಂತಂದ್ರ 2024ರಿಂದ 2029 ತನ ಏನಾದ್ರೂ ಹಗರಣಗಳು ಆಗ್ಯಾವು ಅನ್ನೋದು ಸತ್ಯನೇ ಆಗಿದ್ರ ಈ ಹಗರಣಗಳು ಗಿಡದ ವಾಲಿ ಕಟ್ ಮಾಡ್ದಂಗಲ್ಲ, ಗಿಡದ ಬಡ್ಡಿಗೆ ಉಪ್ಪು ಹಚ್ಚದಂಗ, ಕೊಳತಿದ್ದು ಗ್ವಾಡಿ ಕೆಡಿವಿ ಹೊಳ್ಳಿ ಗ್ವಾಡಿ ಕಟ್ಟದಂಗ ಅಲ್ಲಿದು ಆ ಗ್ವಾಡಿಯನ್ನು ನಿಂತೇತಲ್ಲ ಆ ಅಡಿಪಾಯನ ಕೆಡುದಂಗಾಗತ್ತ. ದೇಶದ ಆರ್ಥಿಕ ಪರಿಸ್ಥಿತಿ ಸ್ಥಿತಿ ಜನರ ಸ್ಥಿತಿ ಆಗಬಹುದು. ಇದಕ್ಕಿಂತ ಹೆಚ್ಚು ಏನು ಹೇಳಕ್ಕಾಗಲ್ಲ.